Hi guys, welcome back to my channel. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ನನ್ನ ಜೊತೆಗೆ. ಕಮ್ ಆನ್, ಲೆಟ್ಸ್ ಗೋ. ರೋಡ್ ಕ್ರಾಸ್ ಮಾಡೋಣ ಅಂತ ಬಂದ್ವಿ ಗೈಸ್. ಸಿಕ್ಕಾಬಟ್ಟೆಗೆ ನೋಡಿ ಎಷ್ಟು ಗಾಳಿ ಬೀಸ್ತಿತ್ತು ಅಂದರೆ ಅಷ್ಟು ಗಾಳಿ ಬೀಸ್ತಿತ್ತು, ಹಂಗಾಗಿ ಒರಿಜಿನಲ್ ಆಡಿಯೋ ಹಾಕೋಕ್ಕಾಗಿಲ್ಲ. ನೆಕ್ಸ್ಟ್ ನೀವು ನೋಡಿ ಹೇಗೆ ಗಾಡಿಗಳು ಬರ್ತಿದೆ, ರೋಡ್ ಕ್ರಾಸ್ ಮಾಡೋಕ್ಕೆ ಆಗ್ತಿಲ್ಲ. ಅಟ್ ಲಾಸ್ಟ್ ಫೈನಲಾಗಿ ರೋಡ್ ಕ್ರಾಸ್ ಆ ಕಡೆಯಿಂದ ಈ ಕಡೆ ರೋಡ್ ಕ್ರಾಸ್ ಬಂದ್ವಿ. ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಅಲ್ಲೊಂದು ಬರ್ತಾ ಇದೆ ಆಟೋ ತುಂಬ ದೂರದಲ್ಲಿ. ಅಲ್ಜೂಮಿಟ್ ಇನ್ನೊಂದು ಆಟೋ ಬರ್ತಾ ಇದೆ. ಈಗ ಆಟೋ ಹಚ್ಕೊಂಡು ಹೋಗೋಣ ಬನ್ನಿ. ಆಟೋ ಹತ್ತಾಯಿತು. ಇವಾಗ ಆಟೋ ಅಲ್ಲಿ ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಆಟೋ ಸ್ಟ್ಯಾಂಡಿಗೆ. ಅಲ್ಲಿಂದ ಬಸ್ ಹತ್ಕೊಂಡು ಹೋಗಬೇಕು, ಬಸ್ ಸಿಗುತ್ತೆ ಅಲ್ಲಿ. ಸೊ ಬಸ್ ಕೂಡ ಹತ್ತಾಯಿತು. ಬಸ್ಸಿಂದ 5 ಮಿನಿಟ್ಸ್ ಜರ್ನಿ ಅಷ್ಟೇ ನಾನು ಹೋಗೋ ಪ್ಲೇಸಿಗೆ ಬಂದು. ನೋಡಿ ಎಲ್ಲಿ ಬಂದಿದ್ದೀನಿ ಅಂತ ತೋರಿಸ್ತೀನಿ. ಈ ದೇವಸ್ಥಾನದ ಹೆಸರು ಬಂದು ಆದಿಚುಂಚನಗಿರಿ ದೇವಸ್ಥಾನ ಗೈಸ್. ಇಲ್ಲಿಗೆ ಬಂದಿದ್ದೀನಿ ಇವತ್ತು. ಇದು ನಮ್ಮ ಕಾಲೇಜಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಈ ದೇವಸ್ಥಾನಕ್ಕೆ ಅಷ್ಟೇ. ಸೊ ಅವಾಗವಾಗ ಬರ್ತಾ ಇರ್ತೀನಿ. ಇವತ್ತು ಸುಮ್ಮನೆ ಹಾಗೆ ಇವತ್ತು ಬಂದೆ, ಇವತ್ತು ಸಂಡೇ ಅಂತ. ನೆಕ್ಸ್ಟ್ ಇದೇ ಬಸ್ಸಲ್ಲಿ ಗೈಸ್ ನಾನು ಬಂದಿದ್ದು. ಬಸ್ ಹೋಯ್ತು. ಬನ್ನಿ ಗೈಸ್, ಬೆಟ್ಟ ಹತ್ಕೊಂಡು ಹೋಗೋಣ. ಇದು ಫಸ್ಟು ಸ್ಟೆಪ್ ಗೈಸ್, ಬೆಟ್ಟ ಹತ್ಕೊಂಡು ಹೋಗೋದಕ್ಕೆ. ಇಲ್ಲಿಂದ ಇನ್ನೂ ಫುಲ್ ಮೇಲೆ ಇನ್ನೂ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ ಗೈಸ್. ವ್ಯೂ ಪಾಯಿಂಟ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ. ಅಂತೂ ಇಂತೂ ಅರ್ಧ ಸ್ವಲ್ಪ ಹತ್ತಿದ್ದೀನಿ ಅಷ್ಟೇ. ಇದು ಅರ್ಧನೂ ಅಲ್ಲ, ಬಟ್ ಇಲ್ಲಿರೋ ಈ ಸ್ಟೆಪ್ಸಿಗೆ ಇದು ಅರ್ಧ ಸ್ಟೆಪ್ಸು. ಇದು ಒಂದು ಹ್ಯಾಚ್ ಬರುತ್ತೆ ಗೈಸ್. ಈ ಹ್ಯಾಚ್ವರೆಗೂ ಬಂದಿದ್ದೀನಿ ಇನ್ನೂ ಅಷ್ಟೇ. ಇನ್ನೂ ತುಂಬ ಇದೆ ಮೇಲ್ಗಡೆ ಹೋಗೋದು. ಬನ್ನಿ ನೋಡೋಣ. ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬ ಸಕ್ಕತ್ತಾಗಿದೆ ಗೈಸ್. ನೋಡ್ಬೋದು, ಆರಾಮ್ಸೆ ನೋಡ್ಬೋದು. ಈಗ ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಗೈಸ್. ಈಗ ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ಇದು ಇವಾಗ ಕೆಳಗಡೆಯಿಂದ ಒಂದು ಹ್ಯಾಚ್ ಮುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಫೈನಲ್ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇನ್ನು ಮೇಲೆ ಹೋಗೋದು ಬಾಕಿ ಇದೆ. ನೋಡಿ ಗೈಸ್, ಇಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೀನಲ್ಲ, ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಅಂದರೆ ಪುಟ್ಟು ದೇವರಿದೆ ಅಲ್ಲೊಂದು. ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಬರೋಣ. ಇದು ಬಂದು ದೇವಸ್ಥಾನದ್ದು ಹಿಂದಿನ ಬಾಗಿಲು ಗೈಸ್. ಇದು ಡೋರ್ ಕ್ಲೋಸ್ ಆಗಿರುತ್ತೆ ಹಿಂದಿಂದು. ಮುಂದೆಯಿಂದ ಹೋಗಬೇಕು. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ರಶ್ ಇರೋದ್ರಿಂದ ಲೈನಲ್ಲೇ ಹೋಗ್ಬೇಕಾಗಿ ಬಂದು ಗೈಸ್. ಲೈನಲ್ಲಿ ಹೋಗೋಣ. ಸಂಡೇ ಆಲ್ಮೋಸ್ಟ್ ಕಡಿಮೆ ಇದ್ದಾರೆ. ಬನ್ನಿ ಗೈಸ್, ಹೋಗ್ತಾ ಇರೋಣ. ಹಿಂಗೆ ಲೈನಲ್ಲೇ ಹೋಗಬೇಕು. ಇವತ್ತು ಸಂಡೇ ಅಲ್ವಾ, ಸೊ ಹಂಗಾಗಿ ಕಡಿಮೆ ಜನ ಇದ್ದಾರೆ. ಸಂಡೇ ಯಾವಾಗೂ ಆಲ್ಮೋಸ್ಟ್ ಇಷ್ಟೊಂದು ಕಡಿಮೆ ಇರೋಲ್ಲ ಗೈಸ್. ಇವತ್ತು ನನ್ನ ಲಕ್ಕಿ ಅನಿಸುತ್ತೆ, ಇಷ್ಟು ಸ್ವಲ್ಪ ಕಡಿಮೆ ಇದ್ದಾರೆ ಜನ. ಬಟ್ ಆದರೂ ಇವತ್ತು ತುಂಬ ರಶ್ ಇದ್ದರು. ದೇವಸ್ಥಾನದೊಳಗೆ ಇದು ಎಂಟ್ರೆನ್ಸು. ಈ ದೇವಸ್ಥಾನದೊಳಗೆ ಎಂಟ್ರೆನ್ಸ್ ಆದ್ವಿ. ಇದು ದೇವಸ್ಥಾನ ಫುಲ್ಲು ನೋಡಿ ಚೆನ್ನಾಗಿದ್ದಾರೆ ಇವತ್ತು. ಬಟ್ ಆದರೂ ಇವತ್ತು ತುಂಬ ರಶ್ ಇದೆ. ಫಸ್ಟ್ ಹೋಗ್ತದಂಗೆ ಗಣೇಶನ ದರ್ಶನ ಆಯಿತು, ನನ್ನ ಫೇವ್ರೆಟ್ ಗಾಡ್. ಆಮೇಲೆ ಮತ್ತೆ ತಿರ್ಗಾ ಇವತ್ತು ಸಂಡೇ ಅಲ್ವಾ, ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ, ಲೈನಲ್ಲೇ ಹೋಗಬೇಕು. ಯಾವಾಗೂ ಡೈರೆಕ್ಟ್ ಎಂಟ್ರೆನ್ಸಿಂದ ಡೈರೆಕ್ಟಾಗಿ ಗರ್ಭಗುಡಿ ಹತ್ರ ಹೋಗ್ತಾಯಿದ್ದೆ. ಇವತ್ತು ಲೈನಲ್ಲಿ ಹೋಗೋ ಅಂತ ಇದು ಬಂದಿದೆ, ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ರಶ್ಶು ಗೈಸ್, ಆಗ್ತಾ ಇಲ್ಲ ಗೈಸ್, ಸಿಕ್ಕಾಪಟ್ಟೆ ರಶ್. ಸಂಡೇ ಮಾತ್ರ ಹೋಗಬಾರ್ದು ಗೈಸ್. ದೇವಸ್ಥಾನದೊಳಗೆ ಸ್ವಲ್ಪ ಕೂತ್ಕೋಬೇಕು ಅಂತ ಸ್ವಲ್ಪ ಕೂತಿದ್ದೆ, ಒಂದು 5 ಮಿನಿಟ್ಸ್. ಬಟ್ ಅದು 5 ಮಿನಿಟ್ಸ್ ಫುಲ್ ಮಾಡಿಲ್ಲ, ಜಸ್ಟ್ ಫ್ಯೂ ಸೆಕೆಂಡ್ಸ್ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಅಲ್ಲಿಂದ ಹೊರಟೆ. ಬನ್ನಿ ಗೈಸ್, ಹೋಗೋಣ. ಅಂತಿದ್ದಂಗೆ ಇಲ್ಲೊಬ್ರು ಅಂಕಲ್ ಫೋಟೋ ತೆಗೀರಿ ಅಂತ ಫೋನ್ ಕೊಟ್ಟರು. ಸೊ ಕೇಳಿದ್ರಲ್ಲ, ಇನ್ನೇನು ತೆಗಿಬೇಕಲ್ಲ. ಸೊ ಹಂಗಾಗಿ ಅಂಕಲ್ಗೆ ಫೋಟೋ ತೊಗೊಟ್ಟು ಅಲ್ಲಿಂದ ಅವ್ರಿಗೆ ತೋರಿಸಿ ಕರೆಕ್ಟ್ ಇದೆ ಅಂದರು. ಓಕೆ ಅಂದ್ಕೊಂಡು ಫೈನ್ ಅಂದರು. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ದೇವಸ್ಥಾನದಲ್ಲಂತೂ ರಶ್ ಇದ್ರೆ ಗೈಸ್, ಯಾರಿದ್ದಾರೆ ನಿಂತಿದ್ದಾರೆ ಎಲ್ಲ ಏನು ನೋಡಲ್ಲ, ಕುತ್ಕೊಂಡು ಹೋಗ್ತಾ ಇರ್ತಾರೆ. ಫೈನಲಾಗಿ ಕೈ ಮುಕ್ಕೊಂಡು ಹೊರಗೆ ಬಂದೆ ಗೈಸ್. ಅಂತೂ ಇಂದು ಇದು ಬಂದು ಫ್ರಂಟ್ ಡೋರು, ಇದು ಮುಂದಿನ ಬಾಗಿಲು. ಇದು ಮೇನ್ ಎಂಟ್ರೆನ್ಸು. ಯಾವಾಗೂ ಇಲ್ಲಿಂದನೇ ಹೋಗೋದು ನಾನು. ಬಟ್ ಇವತ್ತು ಸಂಡೇ ಅಲ್ವಾ, ಸೊ ಸಂಡೇ ಆಗಿದ್ರೆ ಫುಲ್ ರಶ್ ಇತ್ತು, ಹಂಗಾಗಿ ಹೋಗೋಕ್ಕಾಗಲಿಲ್ಲ ಅಲ್ಲಿಂದ. ನೆಕ್ಸ್ಟ್ ಇಲ್ಲಿಂದ ಹತ್ಕೊಂಡು ಹೋದೆ ಗೈಸ್. ಇಲ್ಲಿ ಒಂದು ಗಣೇಶನ ಟೆಂಪಲ್ ಇದೆ, ಅಲ್ಲಿ ಕೈ ಮುಕ್ಕೊಂಡು ದೇವರಿಗೆ ಶಕ್ತಿ ಕೊಡಪ್ಪ ನನಗೆ ಹತ್ತೋಕೆ ಅಂತ ಕೇಳ್ಕೊಂಡು ಅಲ್ಲಿಂದ ಹತ್ಕೊಂಡು ಶುರು ಮಾಡಿದೆ ಹತ್ತೋದಕ್ಕೆ.
ಚೆನ್ನಾಗಿತ್ತು ಗೈಸ್ ಎಕ್ಸ್ಪೀರಿಯೆನ್ಸ್. ಬಟ್ ಫ್ರೆಂಡ್ಸ್ ಜೊತೆಲಿದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿತ್ತು. ಇವತ್ತು ತುಂಬ ರಶ್ ಇತ್ತು ಗೈಸ್. ಮೆಟ್ಲು ಸಹ ಬೇಗ ಬೇಗ ಹತ್ತಕ್ಕಾಗಲಿಲ್ಲ. ನಿಂತ್ಕೊಂಡು ಹತ್ತೋ ಥರ ಆಯಿತು. ಆಮೇಲೆ ಇಲ್ಲಿ ಮೇಲೆ ಬಂದರೆ ಇಲ್ಲೊಂದು ಬಸವಣ್ಣ ಇದೆ. ಫುಲ್ ಸುಸ್ತಾಯಿತು ಅಲ್ಲಿಂದ ಬಂದು ಅಂತೂ ಕುತ್ಕೊಂಡ್ಬಿಟ್ಟೆ ಗೈಸ್, ಆಗ್ತಿಲ್ಲ. ನೆಕ್ಸ್ಟ್ ಇದು ದೇವಸ್ಥಾನ, ಇದು ಫುಲ್ಲು ರಶ್ ಆಗಿತ್ತು ಗೈಸ್, ಹಾಗಾಗಿ ಒಳಗೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕ ತೋರಿಸ್ತೀನಿ ಅಲ್ಲಿಗೆ. ನೆಕ್ಸ್ಟ್ ಇದು ಬಂದು ಫಸ್ಟ್ ವ್ಯೂ ಪಾಯಿಂಟ್ ಗೈಸ್, ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಇಲ್ಲಿಂದ. ನೆಕ್ಸ್ಟು ಹೀಗೆ ಹತ್ಕೊಂಡು ಹೋಗ್ಬೇಕು ಗೈಸ್. ಇನ್ನೂ ಮೇಲೆ ಇದೆ ಬೆಟ್ಟ, ಹತ್ತೋಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಕಾಲು ಭಾಗ ಮುಗಿಸಿದ್ದೀನಿ ಹತ್ತೋದಕ್ಕೆ. ಫಸ್ಟ್ ವ್ಯೂ ಪಾಯಿಂಟು ಇದು, ಸೆಕೆಂಡ್ ವ್ಯೂ ಪಾಯಿಂಟು. ಸೆಕೆಂಡ್ ವ್ಯೂ ಪಾಯಿಂಟಿಗೆ ಹಾಫ್ ಮುಗಿಸ್ದಂಗೆ, ಹಾಫ್ ಅಲ್ಲ ಐ ಥಿಂಕ್ ಕಾಲು ಭಾಗ ಮುಗಿಸ್ದಂಗೆ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಹಾಗೆ ವ್ಯೂ ಪಾಯಿಂಟ್ ನೋಡ್ಕೊಂಡು ನೆಕ್ಸ್ಟ್ ಹಂಗೆ ಹತ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿ ಒಂದು ಗುಹೆ ಥರ ಇದೆ. ಇಲ್ಲಿ ಗುಹೆ ಒಳಗೆ ಹೋದರೆ ಇಲ್ಲೊಂದು ದೇವರಿದೆ. ಇಲ್ಲಿ ಅಂದರೆ ಅಲ್ಲಿ ಗುಹೆ ಇದೆಯಲ್ವಾ, ಆ ಗುಹೆ ಒಳಗಡೆ ಬಂದು ಒಂದು ದೇವರಿದೆ. ಅಲ್ಲಿ ಹೋಗಿ ಎಲ್ಲ ನಮಸ್ಕಾರ ಮಾಡ್ಕೊಬರ್ತಾಯಿದ್ರು. ನಾವು ಹಂಗೆ ನಮಸ್ಕಾರ ಮಾಡಿಕೊಂಡು ಆ ಕಡೆಯಿಂದ ನೆಕ್ಸ್ಟ್ ಇಲ್ಲಿ ಮೇಲೆ ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ನೋಡಿ. ಹಿಂಗೆ ಸಂದಿ ಗುಂದಿಯಲ್ಲೆಲ್ಲ ಬರಬೇಕು, ಹಿಂಗೆ ಸಂದಿಯಲ್ಲೆಲ್ಲ ಬಂದು ಬೆಟ್ಟದ ಸಂದಿಯಲ್ಲಿ ನೆಕ್ಸ್ಟ್ ಇವಾಗ ಇಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕು. ಆಲ್ರೆಡಿ ಮೇಲೆ ಹೋಗಿ ವಾಪಸ್ ಬರ್ತಿದ್ದಾರೆ. ಸಾಹಸ ಮಾಡಿ ಅಂತೂ ಇಂತೂ ಹತ್ಬಿಟ್ಟೆ ಗೈಸ್. ಫುಲ್ ಕಾನ್ಫಿಡೆಂಟಲ್ಲಿ ಜೋಶಲ್ಲಿ ಹತ್ತಿದೆ ಇವತ್ತು. ಅಂತೂ ಸಕ್ಸಸ್ಫುಲಿಯಾಗಿ ಹತ್ತಿದೆ ಗೈಸ್ ಇಲ್ಲಿ ಅರ್ಧಕ್ಕೆ. ನೆಕ್ಸ್ಟ್ ಅರ್ಧಕ್ಕೆ ನನ್ನ ಫ್ರೆಂಡ್ ಕರೆದೆ, ಬರಲಿಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ನಾನೇ ಹತ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ಬಿಟ್ಟೆ ಮೇಲೆ ಹೋದರೆ ವ್ಯೂ ಪಾಯಿಂಟ್ ತುಂಬ ಸಾಕಾಗಿದೆ ಗೈಸ್. ಫೋನ್ ಇರಲಿಲ್ಲ ಗೈಸ್, ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಫೋನ್ ಯಾಕೆ ಇರಲಿಲ್ಲ ಅಂದರೆ ನನ್ನ ಫ್ರೆಂಡ್ ಕೈಲಿ ಕೊಟ್ಟ ಮೇಲೆ ಹೋಗಿದ್ದೆ, ಹಾಗಾಗಿ ಹತ್ತಕ್ಕೆ ಬೇಕಿತ್ತಲ್ಲ. ಹಾಗಾಗಿ ಇದು ಬಂದು ಇನ್ನೊಂದು ಸೈಡ್ ಗೈಸ್. ಇದು ಇಲ್ಲೇ ಜಸ್ಟ್ ಕೆಳಗಡೆಯಿಂದನೇ ಕಾಣಿಸುತ್ತೆ, ಬಟ್ ಇದು ಫುಲ್ ಟಾಪಲ್ಲೇ ಇರೋದು. ಇದು ತುಂಬ ಸಕ್ಕತ್ತಾಗಿದೆ ಗೈಸ್. ಇಲ್ಲಿಂದ ನೋಡಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಕೆಳಗಡೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಇಲ್ಲಿಂದ ನಮ್ಮ ಕಾಲೇಜ್ ಕಾಣಿಸುತ್ತೆ ಗೈಸ್, ಅದಕ್ಕೆ ಕ್ಯಾಪ್ಚರ್ ಮಾಡಿದ್ದೀನಿ ತುಂಬ ಝೂಮ್ ಮಾಡಿ. ಇದು ಬಂದು ನಮ್ಮ ಕಾಲೇಜು, ಇಲ್ಲಿಂದ ನಮ್ಮ ಕಾಲೇಜ್ ಕಾಣಿಸುತ್ತೆ. ನೆಕ್ಸ್ಟ್ ಹಂಗೆ ನೋಡಿ ಗೈಸ್ ವ್ಯೂ. ಇಲ್ಲೊಂದು ಕಲ್ಯಾಣಿಗಿದೆ. ನೆಕ್ಸ್ಟ್ ಇಲ್ಲಿ ಫುಲ್ ಕೆಳಗಡೆ ಹೆಂಗಿದೆ ದೇವಸ್ಥಾನ ನೋಡಿ ಗೈಸ್, ಇಷ್ಟಾಗಲ್ಲ ಫುಲ್ಲು ದೇವಸ್ಥಾನನ ಪೂರ್ತಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫುಲ್ ಸುಸ್ತಾಯಿತು. ನೆಕ್ಸ್ಟ್ ಮೇಲೆ ಹೋಗಿ ಬಂದಿದ್ದಾಯಿತು ಗೈಸ್, ಹಂಗಾಗಿ ಕೆಳಗೆ ಇಳಿದು ಎಲ್ಲ ಮೇಲೆಲ್ಲ ಮುಗಿಸ್ಕೊಂಡು ಕೆಳಗೆ ಇಳಿದು ಹೋಗ್ತಾಯಿದ್ದೀನಿ ಆರಾಮ್ಸೆ. ಇಳಿಯೋದು ತುಂಬ ಈಸಿ ಗೈಸ್, ಬಟ್ ಹತ್ತೋದು ತುಂಬ ಕಷ್ಟ. ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ. ಇದು 2 ಬೆಟ್ಟ ಇದೆ. ಇಲ್ಲಿ ನಾನು ಬರೀ ಒಂದೇ ಬೆಟ್ಟ ತೋರಿಸಿದ್ದು, ಇನ್ನೊಂದು ಬೆಟ್ಟ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಗೈಸ್. ಬಟ್ ಸಿಕ್ಕಾಬಟ್ಟೆ ಗಾಡಿ ಇತ್ತು ಗೈಸ್, ಹಾಗಾಗಿ ಒರಿಜಿನಲ್ ಆಡಿಯೋ ಹಾಕೋಕ್ಕಾಗಲಿಲ್ಲ, ತುಂಬ ಗಾಡಿ ಇತ್ತು ಅಂತ. ಫೈನಲಿ ಇಳಿದೆ ಗೈಸ್ ಒಂದು ಬೆಟ್ಟ. ಬನ್ನಿ ಗೈಸ್ ಇಲ್ಲಿ ಹೋಗೋಣ, ಸಾಕಾಯ್ತು ಬೆಟ್ಟ ಹತ್ತಿ. ಫೈನಲಿ ಅಂತೂ ಕೆಳಗೆ ಬಂದು ದೇವರಿಗೆ ಒಂದು ನಮಸ್ಕಾರ ಹಾಕಿ ಹೊರಟೆ ಗೈಸ್ ಇಲ್ಲಿಂದ. ಖಾಲಿ ಇದೆ ಗೈಸ್ ಪ್ರಸಾದದ್ದು ಕೂಡ, ಹಾಗಾಗಿ ಪ್ರಸಾದ ಮಾಡಿಕೊಂಡು ಹೊರಡೋಣ ಅಂತ ಹೋದ್ವಿ ಪ್ರಸಾದಕ್ಕೆ. ಸೊ
ಸೊ ಪ್ರಸಾದ ಆಯಿತು, ತಿಂದ್ವಿ. ನೆಕ್ಸ್ಟ್ ಇದು ಹೊರಗಡೆಯಿಂದ ಗೈಸ್ ಫುಲ್ ಆಚೆ ಬಂದುಬಿಟ್ವಿ. ಪ್ರಸಾದ ಎಲ್ಲ ತಿನ್ಕೊಂಡು ಆಚೆ ಬಂದು ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ನಿಂತ್ಕೊಂಡು ವ್ಯೂ ಪಾಯಿಂಟ್ ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿದೆ ಅಂತ. ಎಲ್ಲ ಮುಗೀತು ಗೈಸ್. ಫೈನಲಿ ಆಚೆ ಬಂದು ನಡ್ಕೊಂಡು ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಾಕಾಯ್ತು ಗೈಸ್, ಸಂಡೆ ಸಿಕ್ಕಾಬಟ್ಟೆ ರಶ್. ಸಾಕಾಗಿ ಸುಸ್ತಾಗೋಯ್ತು ಬರೀ ಒಂದು ಬೆಟ್ಟ ಹತ್ತಿದ್ದಕ್ಕೆ ಸುಸ್ತಾಗೋಯ್ತು. ಇನ್ನೂ ಒಂದಿದೆ ಗೈಸ್, ಬಟ್ ಅದು ನಿಮಗೆ ತೋರಿಸಿಲ್ಲ. ಇನ್ನೊಂದ್ಸತಿ ಪಕ್ಕ ಇವತ್ತು ಫುಲ್ ರಶ್ ಇತ್ತು, ಹಂಗಾಗಿ ತೋರ್ಸೋಕ್ಕಾಗಿಲ್ಲ. ಇನ್ನೊಂದಿನ ಗ್ಯಾರಂಟಿ ಪಕ್ಕ ತೋರಿಸ್ತೀನಿ. ಇನ್ನೊಂದಿನ ಬಂದಿಲ್ಲಿ ಫ್ರೀಯಾಗಿರುತ್ತಲ್ವ, ಅವಾಗ ಬಂದು ಪಕ್ಕ ಹೋಗಿ ಬಸ್ ಹತ್ಕೊಂಡು ಹಾಸ್ಟೆಲ್ಗೆ ಹೋಗಿ ಮಲ್ಕೊಬಿಡೋಣ. ಸೊ ಇವಾಗ ಹೋಗಿ ಬಸ್ ಹತ್ತಬೇಕು. ಸೊ ಫೈನಲಿ ಬಸ್ ಸಿಕ್ತು, ಹತ್ತಿದ್ದೀನಿ. ಸೊ ಕ್ಲಾಸ್ ರೀಚ್ ಫೈನಲಿ ಬಂದೆ ಗೈಸ್ ಹಾಸ್ಟೆಲ್ ಹತ್ರ. ಸಾಕಾಯಿತು. ಟೈಮ್ ಇವಾಗ 2:16 ಆಯಿತು ಗೈಸ್. ಫೈನಲಿ ಹೋಗಿ ಹಾಸ್ಟೆಲ್ನ ರೀಚ್ ಆದೆ ಗೈಸ್. ಇದೆ ನಮ್ಮ ಹಾಸ್ಟೆಲು ಗೈಸ್. ಬಂದು ಮಲ್ಕೊಬಿಟ್ಟಿದೆ ಗೈಸ್. ಎದ್ದಿದ್ದೆ 5 ಗಂಟೆಗೆ. ಸೊ ಕಾಫಿ ಕುಡಿಯೋಣ ಅಂತ ಕೆಳಗೆ ಹೋಗಿ ಕಾಫಿ ಹಿಡ್ಕೊಂಬಂದು ಕುಡಿತಾ ಇದ್ದೀನಿ. ನಾನಿರೋದು ಹಾಸ್ಟೆಲಲ್ಲಿ, ಸೊ ಹಿಂಗೆ ಇದ್ದರೂ ಕುಡಿಲೇಬೇಕು ಕಾಫಿನ. ಸೊ ಕುಡಿತಾ ಇದ್ದೀನಿ. ಸೊ ಇವತ್ತು ಸ್ನ್ಯಾಕ್ಸ್ ಕೊಟ್ಟಿದ್ರು. ಸ್ನ್ಯಾಕ್ಸ್ ಬಂದುಬಿಟ್ಟಿದ್ರು, ಚಿಪ್ಸ್ ಕೊಟ್ಟಿದ್ದಾರೆ. ಸರಿ ಹೊಟ್ಟೆ ಹಸಿತಿತ್ತು, ಚಿಪ್ಸ್ ತಿನ್ನೋಣ ಅಂದ್ಬಿಟ್ಟು ಓಪನ್ ಮಾಡಿದೆ ಚಿಪ್ಸ್ ಪ್ಯಾಕೆಟ್ನ. ಇದು ಜಸ್ಟ್ 5 ರೂಪೀಸ್ ಚಿಪ್ಸ್ ಪ್ಯಾಕೆಟ್ 2 ಕೊಟ್ಟಿದ್ರು. ಇವತ್ತು ಓಪನ್ ಮಾಡಿ ನೋಡಿದ್ರೆ ತುಂಬ ಜಾಸ್ತಿ ಇತ್ತು ಗೈಸ್ ಅದರೊಳಗೆ ಚಿಪ್ಸು. ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಲಾಗ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್. ಮತ್ತು ಇದು ನನ್ನ ಫಸ್ಟ್ ಲಾಗ್ ಮಾಡಿರೋದು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ. ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ನಾನು ಏನೇ ವಿಡಿಯೋ ಹಾಕಿದ್ರೂ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈಸಿಯಾಗಿ ನನ್ನ ವ್ಲಾಗ್ಸ್ ಎಲ್ಲ ನೋಡ್ಬೋದು. ಇದು ನನ್ನ ಫಸ್ಟ್ ವ್ಲಾಗ್ ಅಲ್ವಾ, ಸೊ ಏನಾದರೂ ಮಿಸ್ಟೇಕ್ ಇರುತ್ತೆ. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನನ್ನ ನೆಕ್ಸ್ಟ್ ವ್ಲಾಗಿಂದ ನಾನು ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಮಿಸ್ಟೇಕ್ಸ್ನ. ಸೊ ಯಾರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.